ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ ಅದು ನೋಡಿ ಕೆಲವು ಸಲ ನಾವು ಮಾಡೋ ಪುಣ್ಯನೋ ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯನೋ ನಮ್ಮನ್ನು ಕಾಪಾಡುತ್ತಂತೆ. ನಾವು ಬಿಡೋ ದೇವರಿಂದ ಆ ಬ್ರೇಕ್ ಫೇಲ್ ಆಗಿದೆ. ಆ ಬ್ರೇಕ್ ಫೇಲ್ ಸ್ಟಾಪ್ ಮಾಡಿದಾಗ ಬ್ರೇಕ್ ಫೇಲ್ ಆಗಿದೆ. ರನ್ನಿಂಗಲ್ಲಿ ಇಲ್ಲ ಸ್ಪೀಡಲ್ಲಿ ಇರಬೇಕಾದ್ರೆ ಬ್ರೇಕ್ ಫೇಲ್ ಆಗಿಲ್ಲ. ಅದೇ ನಾವು ಮಾಡಿರೋ ಪುಣ್ಯ. ಸೊ ಅಂತೂ ಇಂತೂ ಆಲ್ಮೋಸ್ಟ್ ನೆಲಮಂಗಲ ಬೈಪಾಸಿಂದನೂ ನಾನು ಚನ್ನರಾಯಪಟ್ಟಣ ಆಲ್ಮೋಸ್ಟ್ 90 ಕಿಲೋಮೀಟ್ರ್ ಪ್ಲಸ್ಸು 90 to 120 ಕಿಲೋಮೀಟ್ರು ಬಂದು ಇಂಜಿನ್ ಬ್ರೇಕ್ಸಲ್ಲೇ ಚನ್ನರಾಯಪಟ್ಟಣ ಬಂದು ಅಲ್ಲೊಂದು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲ ಅದು ಹತ್ತಿರ ಸರ್ವಿಸ್ ಸೆಂಟ್ರ್ ಅಂತೆ. ಸೊ ಅವ್ರ ಹತ್ರನೇ ಹಾಕ್ಸ್ಕೊಂಡಿದ್ದೀನಿ ಎಲ್ಲ. ಬ್ರೇಕ್ ಫ್ಲೂಯಿಡ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಅದು ಹಳೇದೆಲ್ಲ ಫುಲ್ ರಿಮೂವ್ ಮಾಡಿಕೊಟ್ರು. ಪಾಪ ಒಳ್ಳೆ ಮನುಷ್ಯ. ನಾವು ಒಳಗಡೆಯಿಂದ ಬಂದಿರೋರು ತಕ್ಷಣ ನೋಡಿ ಮಾಡಿ ಕೇಳಿ ಮಾಡಿಕೊಟ್ರು. ಅಮೌಂಟ್ ಎಕ್ಸ್ಟ್ರಾ ತೆಸ್ಕೊಂಡಿಲ್ಲ. ಆ ಬ್ರೇಕ್ ಆಯಿಲ್ ಎಷ್ಟಿದೆಯೋ ಅಷ್ಟೇ ಇಸ್ಕೊಂಡ್ರು. ಎಕ್ಸ್ಟ್ರಾ ಒಂದು 30 ರೂಪಾಯಿ ಇಸ್ಕೊಂಡ್ರು ಅಷ್ಟೇ. ನೀವು ಆಚೆಯಿಂದ ಬಂದಿರೋರು ಸರ್, ನಾವು ನಿಮ್ಗೆ ಜಾಸ್ತಿ ಕೇಳಬಾರ್ದು ಅಂತ. ಸೊ ತಕ್ಷಣಕ್ಕೆ ಮಾಡಿಕೊಟ್ರಲ್ಲ, ಅದೇ ನಮ್ಮ ಪುಣ್ಯ. ಒಬ್ಬರು ಸಿಕ್ಕಿದ್ರಲ್ಲ ಅಷ್ಟು ಬೆಳಗ್ಗೆ. ಸೊ ಬಟ್ ಆದರೂ ರಾಯಲ್ ಎನ್ಫೀಲ್ಡ್ ವೆರಿ ಡಿಸಪಾಯಿಂಟಿಂಗ್. ಈ ಥರ ಎಲ್ಲ ಸರ್ವಿಸಿಂಗ್ ನೀವು ಮಾಡಿದ್ರೆ ಅದಕ್ಕೆ ಜನ ನಿಮ್ಗೆ ಬೈಯೋದು. ರಾಯಲ್ ಎನ್ಫೀಲ್ಡ್ ಅಂದರೆ ಒಂದು ಬ್ಯಾಡ್ ಒಪಿನಿಯನ್ ಕೊಡೋದು. ನಾವುಗಳು ರಾಯಲ್ ಎನ್ಫೀಲ್ಡ್ ಅಂದರೆ ಎಷ್ಟು ಇಷ್ಟಪಟ್ಟು ತೊಗೋತೀವಿ ಗಾಡಿಗಳು ಅಂದರೆ, ಅದೊಂಥರ ಎಮೋಷನು. ಈ ಥರ ಸರ್ವಿಸಿಂಗ್ ಕೊಟ್ಟರೆ ಯಾರಿಗೂ ಬಂದು ತೊಗೋತಾರೆ. ಸೊ ದಯವಿಟ್ಟು ಪ್ಲೀಸ್ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಸರ್ವಿಸ್ ಕೊಟ್ಟಾಗ. ನಾವಲ್ಲಿ ಬೆಳಗ್ಗೆ ಬಿಟ್ಟಾಗ ಡೆಸ್ಟಿನೇಷನ್ ಟೈಮು 10:30 ತೋರಿಸ್ತಾ ಇತ್ತು. 10:30 ಅಂದರೆ ನಾವೊಂದು 1 ಅವರ್ ಬ್ರೇಕ್ಫಾಸ್ಟು, ಒಂದು 2 ಬ್ರೇಕ್ ಅಂತ ಇಟ್ಕೊಂಡ್ರೂ ಒಂದು 11:30 ಕೊಡಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಬ್ರೇಕ್ ಪ್ರಾಬ್ಲಮ್ ಸ್ವಲ್ಪ ಆಯಿತು. ಸ್ವಲ್ಪ ಸ್ಲೋವಾಗಿ ಬಂದ್ವಲ್ಲ, ಸೊ ಅದರಿಂದ ಸ್ವಲ್ಪ ಡಿಲೇ ಆಗೋಯ್ತು. ಈಗ ಡೆಸ್ಟಿನೇಷನ್ ಟೈಮು ಆಲ್ಮೋಸ್ಟು 12:45 ತೋರಿಸ್ತಿದೆ. ಆಲ್ಮೋಸ್ಟ್ 1 ಗಂಟೆ ಹತ್ತತ್ರ ಆಗುತ್ತೆ. ಆದಷ್ಟು ಸ್ವಲ್ಪ ಬೇಗ ಹೋಗೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಬಿಕಾಸ್ ಅಲ್ಲಿ ಹೋಗಿ ಅಲ್ಲಿ ನೋಡೋದಕ್ಕೆ ಏನು ಮಾಡೋದಕ್ಕೆ ಟೈಮ್ ಸಿಗೋಲ್ಲ. ಅದು ಇದೊಂದೇ ಪ್ರಾಬ್ಲಮ್ಮು. ನಾವು ಯಾವಾಗಲೂ ಹೋಗೋ ಥರ ನಾವು ಮಧ್ಯರಾತ್ರಿ ಒಂದು 2 ಗಂಟೆ 3 ಗಂಟೆ ಆಗಲಿ ಇಲ್ಲ ಒಂದು ಗಂಟೆ ಆಗಲಿ ಬಿಟ್ಬಿಟ್ರೆ ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟಿರ್ತೀವಿ ಒಳ್ಳೆ ವೆದರಲ್ಲಿ. ಪ್ಲೇಸ್ಗಳು ಚೆನ್ನಾಗಿ ನೋಡ್ಬೋದು. ಬಟ್ ಇವಾಗ ನೋಡಿ ಇಲ್ಲೇ ಹೈವೇನಲ್ಲೇ ಆಗೋಯ್ತು 9:30. ಬಟ್ ಇಲ್ಲೂ ವೆದರ್ ಸಾಲಾಗಿದೆ. 9:30 ಆದ್ರೂ ಬಿಸಿಲು ಬಂದಿಲ್ಲ, ಫಾಗ್ ಮುಚ್ಕೊಂಡಿದೆ. ಆಲ್ಮೋಸ್ಟು ಬೇಲೂರು ಹತ್ತತ್ರ ಬಂದಿದ್ದೀವಿ. ಹಾಸನ್ ಟು ಬೇಲೂರು ರೋಡು. ವೆದರ್ ಕ್ರೇಜಿ ಆಗಿದೆ. ಆಲ್ಮೋಸ್ಟ್ 10 ಗಂಟೆ ಆದ್ರೂ ಇನ್ನೂ ಚಿಲ್ಡಾಗಿ ಫಾಗು ಸಗದಾಗಿ ಮುಚ್ಕೊಂಡೈತೆ. ಬಿಸಿಲೇ ಇಲ್ಲ. ನಾ ಅಲ್ಲಿ ಹೋದರೆ ಅಲ್ಲಿ ಪೀಕ್ ಹತ್ರ ಎಲ್ಲ ಸಖತ್ತಾಗಿರುತ್ತೆ ಪಕ್ಕ. ಆಫ್ ರೋಡ್ ಅಂತೂ ಹೇಳಂಗೆ ಇಲ್ಲ. ವಾಟ್ರು ಫಾಲ್ಸ್ ಅಂತೂ ವಾಹ್ ಚಿಲ್ಡಾಗಿರುತ್ತೆ. ಹೋಗಿ ಮಜಾ ಮಾಡೋದು. ಆ್ಯಕ್ಚುಲಿ ಅಂದ್ಕೊಂಡಿದ್ದಕ್ಕಿಂತ ಟೈಮ್ ಲೇಟ್ ಆಗೋಯ್ತು. ಇಲ್ಲ ಅಂದಿದ್ರೆ ಇವತ್ತೇ ಇನ್ನೊಂದು ಪ್ಲೇಸ್ ಕವರ್ ಮಾಡ್ಬೋದಾಗಿತ್ತು. ಬಟ್ ನೋಡೋಣ, ಹೋಗಿ ಫಸ್ಟು ಚಕ್ಕಿನಾಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಬಾಂಬಿಕೊಂಡ ಆಫ್ ರೋಡ್ಗೆ ಹೋಗಿ ಹಾಗೆ ಸುಮ್ಮನೆ ಫಾಲ್ಸ್ಗೆ ಹೋಗಿ ಎಲ್ಲರೂ ನೋಡಿಕೊಂಡು ಆದರೆ ಆಮೇಲೆ ಪ್ಲ್ಯಾನ್ ಮಾಡೋಣ ಟೈಮ್ ಇದ್ದರೆ. ಇಲ್ಲಾಂದರೆ ಟೆಂಪಲ್ಗೆ ನಾಳೆ ಹೋಗ್ಬೇಕಷ್ಟೆ. ಈ ಸ್ಟ್ರೆಚ್ಚು ಕ್ರೇಜಿ ಆಗಿದೆ. ಆ ಗ್ರೀನರಿ ಆ ಕಡೆ ಈ ಕಡೆ, ಆ ಕೋಲ್ಡ್ ಬ್ರೀಸು ಮಸ್ತಾಗಿದೆ. ಬಗ್ಸಕ್ಕೆ ಒಳ್ಳೆ ಮಜಾ. ನಾ 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 ಬಾ
ವಾ 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 ಬಗ್ಸು 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 ಬಗ್ಸ್ ನಾ 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 ನಾ. Hands up, hands up. ಯಪ್ಪ ಬೆಳಗ್ಗೆ 6 ಗಂಟೆಗೆ ಬಿಟ್ಟಿರೋದಕ್ಕೆ ಎಷ್ಟು ಟೈಮು? 11:15 ರೀಚ್ ಆಗಿದ್ದೀವಿ ಕೊಟ್ಯಾರ. ಟ್ರಾಫಿಕ್ ಜಾಸ್ತಿ ಗುರು, ಟ್ರಾಫಿಕ್ ಜಾಸ್ತಿ, ಹಿಂಸೆ. ಅದರಲ್ಲಿ ಕೆಲವರು 4 ಜನ ಅಂತ ಹೆವಿ ಸ್ಲೋ. ಹಾಂ ರೈಟ್ಗೆ ಹೋಗ್ಬೇಕು. ಹಾಂ 1.5 ಅವರ್ ತೋರಿಸ್ತದೆ. 50 ಕಿಲೋಮೀಟ್ರಿಗೆ 1.5 ಅವರ್ ತೋರಿಸ್ತದೆ. ಘಾಟ್ಸ ಜಾಸ್ತಿ ಇಲ್ಲ, ಫುಲ್ಲು ಘಾಟ್ಸು. ಹಾಂ ಹಿಂಗೆ ಒಳಗಡೆ ಹೋಗ್ಬೇಕು. ಅವ್ರು ಸ್ವಲ್ಪ ಸ್ಲೋ ಸ್ವಲ್ಪ ಫಾಸ್ಟಾಗಿ ಬಂದಿದ್ರೆ ನಾವು ಇನ್ನೂ ಬೇಗ ಹೋಗೋದಾಯಿತು. ಹಾಂ ಅವನು ಅವಾಗಲೇ ಅಲ್ಲಿ ಹಿಂಗಿದೆ ಕರ್ಬು ಗಾಡಿ ಹಿಂದೆನೇ ಇದ್ದಾನೆ, ಓವರ್ಟೇಕ್ ಮಾಡಕ್ಕೆ ಹೋಗ್ತಾನೆ. ಅಟ್ಲೀಸ್ಟ್ ಬ್ರೇಕಿಂಗ್ ಡಿಸ್ಟೆನ್ಸ್ ಆದರೂ ಇಲ್ಲ. ಹಾಂ ಅದಕ್ಕೆ ಬಂದ್ಬಿಟ್ಟ. ಇವನು ಸ್ವಲ್ಪ ಪೇಸ್ ತೊಗೊಂಬಿಟ್ಟ, ಅವ್ರು ಸ್ಲೋ ಆಗೋದ್ರು ತುಂಬ. ಅಲ್ಲಿ ಹೈವೇದಲ್ಲಿ ಅವ್ರು ನಮ್ಮ ಮುಂದೆ ಕಲಿಸಿ ಹಿಂದೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಹಾಂ ಬೇಜಾರಾಗ್ಬಿಡ್ತು ಅವ್ರು ಹಿಂದೆ ಬಂದು ಹಿಂದೆ ಓವರ್ಟೇಕ್ ಮಾಡ್ತಾರೆ. ವಾವ್ ವ್ಯೂ. ಸೊ ಸ್ಟೇಗೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಸ್ಟೇಗೆ ರೀಚ್ ಆಗೋಷ್ಟರಲ್ಲಿ ಎಷ್ಟಾಯ್ತು ಗೊತ್ತಾ? 1:15 ಆಗೋಯ್ತು. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿರೋದು ನೆಲಮಂಗಲ ಟೋಲ್ ಹತ್ರ. ಸೆಂಟ್ರಲ್ಲಿ ಒಂದು ಬ್ರೇಕ್ ಫೇಲ್ ಆಯಿತು ಗಾಡಿ, ನನ್ನ ಗಾಡಿನೇ. ಸೊ ಅದನ್ನು ಸರಿ ಮಾಡಿಸ್ಕೊಂಡು ಮತ್ತು ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಕೊಂಡು ಮಧ್ಯ ಬ್ರೇಕ್ಸ್ ತೊಗೊಂಡು ಬರೋಷ್ಟರಲ್ಲಿ ಆಲ್ಮೋಸ್ಟ್ 1:15 ಆಗೋಯ್ತು. ಬಟ್ ಈ ಗೋಪುರದೊಂದು ಪ್ರಾಬ್ಲಮ್ ಇದೆ. ಯಾವಾಗಲೂ ಕೆಳಗಡೆ ಆಫ್ ರೋಡ್ ಶುರು ಆಗ್ತಾಯಿತ್ತು. ಸ್ಟೇಗೆ ಬರಬೇಕಂದ್ರೆ ಒಂದು ಒಳ್ಳೆ ಕ್ರೇಜಿ ಆಫ್ ರೋಡ್ ಮಾಡಬೇಕು. ಸೊ ಆಫ್ ರೋಡ್ ಮಾಡಿಕೊಂಡು ಮೇಲೆ ಬರಬೇಕಾದ್ರೆ ಗೋಪುರ ಆನ್ ಮಾಡೋದು ನಾನು ಟ್ರೈ ಮಾಡ್ತೀನಿ, ಆನೇ ಆಗಲಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ಆಫ್ ರೋಡು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ಮತ್ತೆ ಹೋಗ್ತೀವಿ, ಮತ್ತೆ ಬರ್ತೀವಿ. ಇನ್ನು ಇವಾಗ ಇಲ್ಲಿಂದ ಬಾಮಿಕೊಂಡ ವ್ಯೂ ಪಾಯಿಂಟಿಗೆ ಹೋಗಬೇಕು. ಸೊ ಅದೆಲ್ಲ ರೆಕಾರ್ಡ್ ಮಾಡ್ತೀನಿ, ಸ್ಟೇ ತೋರಿಸ್ತೀನಿ ನೋಡಿ. ಬ್ಯೂಟಿಫುಲ್ ಆಗಿದೆ, ಫುಲ್ಲು ಹಿಲ್ ಟಾಪು, ಸುತ್ತ ಕಾಡು, ಬೆಟ್ಟ ಗುಡ್ಡ. ಈ ಕಡೆ ಫುಲ್ಲು ಪ್ಲಾಂಟೇಶನ್ ಇದೆ ಒಂದು ಸೈಡು, ಇಲ್ಲಿ ಮೇಲ್ಗಡೆ ಕಾಟೇಜಸ್ಸು. ಸೊ ನೋಡಿ ಫುಲ್ಲು ಹಿಲ್ ಟಾಪು, ಇದೆಲ್ಲ ಫುಲ್ಲು ಕಾಟೇಜಸ್ಸು. ಒಂದು ಕಾಟೇಜಸ್ 10 ಜನ ಇರ್ಬೋದು, ಅಷ್ಟು ದೊಡ್ಡದಾಗಿದ್ದಾವೆ ನೋಡೋಕ್ಕೆ. ಒಳಗಡೆ ಮೇಲ್ಗಡೆಲ್ಲ ಬೈಕ್ಸ್ ಹಾಕಿದ್ದೀವಿ, ಈ ಕಡೆ ಇಲ್ಲಿ ಹಾಕಿದ್ದೀವಿ, ಅಲ್ಲಿ ಹಾಕಿದ್ದೀವಿ, ಆ ಕಡೆಲ್ಲ ಬೈಕ್ಸ್ ಹಾಕ್ಕೊಂಡಿದ್ದೀವಿ. ಇದೆಲ್ಲ ಫುಲ್ಲು ವ್ಯೂ ಪಾಯಿಂಟು, ಸುತ್ತ ಬೆಟ್ಟಾಗಲೇ ಕ್ರೇಜಿ ಇದೆ ವ್ಯೂ ಮಾತ್ರ. ಸೊ ಬಾಯ್ಸ್ ಎಲ್ಲ ಬಂದಿದ್ದೆ, ಫುಲ್ ಖುಷಿ ಆದರು ವ್ಯೂ ಪಾಯಿಂಟ್ ನೋಡ್ಬಿಟ್ಟು. Hey boys, say hi. Yo. ಅದು ಫುಲ್ ರೋಲ್ ಆಗ್ತಿದೆ, ಟೈರ್ ಫುಲ್ ರೋಲ್ ಆಗ್ತಿದೆ, ಫುಲ್ ಸ್ಕಿಡ್ ಇದೆ ಅದು. ಫುಲ್ ರೇಸ್ ಮಾಡಬೇಡಿ, ಹೋಗಲ್ಲ. ಫುಲ್ ಮೀಡಿಯಮ್ ಹೋಗಿ ಸರ್. ನೋಡಿ ಬ್ರೋ, ಆ ಕಡೆಯಿಂದ ಇದು ಅಮ್ಮ